ಪುತ್ತೂರಿನ ಕೇಂದ್ರ ಭಾಗದಲ್ಲಿದ್ದ ಸರ್ಕಾರಿ ಬಾವಿಯೊಂದು ಇದ್ದಕ್ಕಿದ್ದಂತೆ ಕಾಣೆಯಾಗಿದೆ. ಬೃಹತ್ ಕಟ್ಟಡವೊಂದರ ನಿರ್ಮಾಣದಲ್ಲಿ ಈ ಎರಡು ಸರ್ಕಾರಿ ವ್ಯವಸ್ಥೆಗಳು ನೆಲಸಮಗೊಂಡಿದೆ. ಮಹಲಿಂಗೇಶ್ವರ ದೇವರಪೇಟೆಯ ಸವಾರಿಯ ಸಂದರ್ಭ ಬೇಕಾಗುವ ನೀರನ್ನು ಒದಗಿಸುತ್ತಿದ್ದ ಈ ಸರ್ಕಾರಿ ಬಾವಿ ಪ್ರಸ್ತುತ ಅತಿಕ್ರಮಣಗೊಂಡಿದೆ ಎಂದು ಸಂತೋಷ್ ಕುಮಾರ್ ಶೆಟ್ಟಿಯವರು ಆರೋಪಿಸಿದ್ದಾರೆ. ಪುತ್ತೂರು ಹೋಬಳಿಯ ಸರ್ವೆ ನಂಬರ್ 133/9A 0.02 ರಲ್ಲಿ ಇದ್ದ ಈ ಸರ್ಕಾರಿ ಬಾವಿ ಹಾಗೂ ಪಕ್ಕದಲ್ಲಿದ್ದ ಸುಂದರವಾದ ಕಲ್ಲುಗಟ್ಟನೆ ಮತ್ತು ಸುಮಾರು 15 ಅಡಿ ಎತ್ತರದ ಕಲ್ಲಿನ ತಡೆಗೋಡೆ ಅತಿಕ್ರಮಣವಾಗಿರುವ ಜಾಗ. ಇದರ ಪಕ್ಕದಲ್ಲಿದ್ದ ಸರ್ವೆ ನಂಬರ್ 133/9B 0.06 ಎಕರೆ ಸ್ಥಳವನ್ನ ಪುತ್ತೂರಿನ ವಕೀಲರೊಬ್ಬರು ಖರೀದಿ ಮಾಡಿ ಅಲ್ಲಿ 5,500 ಚದರ ಅಡಿಯ ಕಟ್ಟಡ ನಿರ್ಮಿಸಿದ್ದಾರೆ. ಈ ಸರ್ಕಾರಿ ಬಾವಿ ಒಂದು ಕಾಲದಲ್ಲಿ ಸ್ಥಳೀಯ ದೇವಿ ಆರಾಧನೆಗೆ ನೀರು ಒದಗಿಸುವ ತಾಣವಾಗಿತ್ತು. ಸ್ಥಳೀಯ ನಿವಾಸಿಗಳಿಗೆ ಗೃಹೋಪಯೋಗ ಹಾಗೂ ದನಕರುಗಳ ಪಾಲಿಗೂ ನೀರು ನೀಡುವ ಬಾವಿಯಾಗಿತ್ತು. ಆದರೆ ಪ್ರಸ್ತುತ ಈ ಸರ್ಕಾರಿ ಸ್ಥಳವನ್ನ ಕಟ್ಟಡ ನಿರ್ಮಿಸುವ ಸಂದರ್ಭ ಮಣ್ಣು ಹಾಕಿ ಮುಚ್ಚಿ ನಾಮಾವಶೇಷಗೊಳಿಸಲಾಗಿದೆ. ಈ ಸರ್ಕಾರಿ ಬಾವಿ ಇದ್ದ ಸ್ಥಳವನ್ನ ಕಟ್ಟಡದ ಪಾರ್ಕಿಂಗ್ ವ್ಯವಸ್ಥೆಗೆ ಬಳಸುವ ಹುನ್ನಾರ ನಡೆಸಲಾಗುತ್ತಿದೆ ಎಂಬ ಆರೋಪ ಕೇಳಿಬರುತ್ತಿದೆ. ನಗರಸಭೆಯಿಂದ 5,500 ಚದರ ಅಡಿ ಕಟ್ಟಡ ನಿರ್ಮಾಣದ ಪರವಾನಗಿಯನ್ನ ಪಡೆದುಕೊಂಡಿರುವ ವಕೀಲರು ಪ್ರಸ್ತುತ 10,000 ಚದರ ಅಡಿ ಕಟ್ಟಡ ಬಾಡಿಗೆಗೆ ಇದೆ ಎಂಬ ಜಾಹೀರಾತು ನೀಡಿದ್ದಾರೆ. ಜೊತೆಗೆ ಸೆಟ್ ಬ್ಯಾಕ್ ಇಲ್ಲದೆ ಕಟ್ಟಡ ನಿರ್ಮಾಣಗೊಂಡಿದೆ. ಅನುಮತಿ ಪಡೆಯದೆ 10,000 ಚದರ ಅಡಿಯ ಕಟ್ಟಡ ಇದೆ ಎಂದು ಜಾಹೀರಾತು ನೀಡುವ ಇವರು ಮುಂದೆ ಇನ್ನಷ್ಟು 1,000 ಅಡಿ ಕಟ್ಟಡ ಇದೆ ಎಂದು ಬಾಡಿಗೆದಾರರನ್ನ ನಂಬಿಸುವ ಸಾಧ್ಯತೆಯೂ ಇದೆ. ಈ ನಿಟ್ಟಿನಲ್ಲಿ ಬಾಡಿಗೆದಾರರಿಗೆ ಮತ್ತೆ ಸಂಕಷ್ಟ ಉಂಟಾಗಬಾರದು. ಹಾಗಾಗಿ ಸೆಟ್ ಬ್ಯಾಕ್ ಇಲ್ಲದೆ ಈ ಕಟ್ಟಡ ಸರ್ಕಾರಿ ಬಾವಿಯನ್ನ ಒತ್ತುವರಿ ಮಾಡಿದ ಪ್ರಕರಣದ ವಿರುದ್ಧ ಈಗಾಗಲೇ ಸಹಾಯಕ ಆಯುಕ್ತರಿಗೆ, ತಹಶೀಲ್ದಾರ್, ನಗರಸಭೆ ಪೌರಾಯುಕ್ತರಿಗೆ ಹಾಗೂ ನಗರ ಯೋಜನೆ ಪ್ರಾಧಿಕಾರಕ್ಕೆ ಸಾರ್ವಜನಿಕ ಹಿತಾಸಕ್ತಿಯಿಂದ ದೂರು ನೀಡಲಾಗಿದೆ. ಸರ್ಕಾರಿ ಕೆರೆ ನಗರಸಭೆಯ ಆಸ್ತಿ. ಕಟ್ಟಡ ನಿರ್ಮಾಣದ ಸಂದರ್ಭ ಈ ಕೆರೆಯನ್ನ ಮುಚ್ಚಲಾಗಿದ್ರೂ ಈ ಬಗ್ಗೆ ನಗರಸಭೆಯ ವತಿಯಿಂದ ಯಾವುದೇ ಕಾನೂನು ಪ್ರಕ್ರಿಯೆ ನಡೆದಿಲ್ಲ. ಪರವಾನಗಿ ಪಡೆದುಕೊಂಡದಕ್ಕಿಂತ ಹೆಚ್ಚು ಚದರ ಅಡಿ ಕಟ್ಟಡವಿದೆ ಎಂದು ಪ್ರಚಾರ ಮತ್ತು ಹೆಚ್ಚುವರಿ ಕಟ್ಟಡ ನಿರ್ಮಾಣ ಮಾಡುವುದು ಕಾನೂನು ಪ್ರಕಾರ ಅಪರಾಧ. ಸೆಟ್ ಬ್ಯಾಕ್ ಇಲ್ಲದೆ ಕಟ್ಟಡ ನಿರ್ಮಿಸುವುದು ನಿಯಮಬಾಹಿರ. ಹೀಗಿದ್ರೂ ನಗರಸಭೆ ಮೌನವಾಗಿದೆ ಎಂಬ ಆರೋಪ ಸಾರ್ವಜನಿಕರಿಂದ ವ್ಯಕ್ತವಾಗಿದೆ. ಈಗಾಗಲೇ ಸರ್ವೆ ಇಲಾಖೆಗೆ 1 ಬಾರಿ ಮನವಿ ಮಾಡಲಾಗಿದೆ. ಆದರೆ ಅವರು ಕೊಟ್ಟ ಉತ್ತರ ಸಮರ್ಪಕವಾಗಿಲ್ಲ. ಹಾಗಾಗಿ ಮತ್ತೊಂದು ಬಾರಿ ಮನವಿ ಮಾಡಲಾಗುವುದು. ಸರ್ಕಾರಿ ಬಾವಿ ಕುರಿತು ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಲಾಗುವುದು ಎಂದು ಪುತ್ತೂರು ನಗರಸಭಾ ಪೌರಾಯುಕ್ತೆ ವಿದ್ಯಾ ಕಾಳಿಯವರು ಹೇಳಿದರು. 139/9A ಮತ್ತು 133/9B ಈ ಎರಡು ಜಾಗಗಳು ಅಂದರೆ ಸುಮಾರು 2 ಸೆಂಟ್ಸ್ ಮತ್ತು 6 ಸೆಂಟ್ಸ್ ಜಾಗದಲ್ಲಿ ಒಂದು ಕಟ್ಟಡ ನಿರ್ಮಾಣ ಆಗ್ತಿದೆ ಅನ್ನೋದ್ರ ಬಗ್ಗೆ ಕೆಲವರಿಂದ ನಮಗೆ ಆಕ್ಷೇಪಣೆ ಸ್ವೀಕಾರ ಆಗಿರುತ್ತೆ. ಆದರೆ ಈ ಆಕ್ಷೇಪಣೆ ಬಗ್ಗೆ ಈ ಜಾಗದ ಗಡಿ ಗುರುತು ಮಾಡಿಕೊಡ್ಲಿಕ್ಕೆ ನಾವು ಸರ್ವೆ ಡಿಪಾರ್ಟ್ಮೆಂಟಿಗೆ ಬರೆದಿದ್ವಿ. ಅವರು ನಮಗೆ ಸ್ಪಷ್ಟವಾದ ಉತ್ತರವನ್ನು ಕೊಟ್ಟಿರೋದಿಲ್ಲ. ಅದು 133/9B ಪಟ್ಟಾ ಜಮೀನಾಗಿದೆ ಅಂತ ಮಾತ್ರ ನಮಗೆ ಅವರು ಒಂದು ಕಾಗದದಲ್ಲಿ ಮಾಡಿಕೊಟ್ಟಿದ್ದಾರೆ. ಅದು ಬಿಟ್ಟರೆ ಅಲ್ಲಿರುವಂಥ ಒಂದು ಬಾವಿ ಬಗ್ಗೆ ಅವರು ಯಾವುದೇ ಥರದ ಮಾಹಿತಿ ಕೊಟ್ಟಿರೋದಿಲ್ಲ. ಹಾಗಾಗಿ ನಾವು ಪುನಃ ಅವರಿಗೆ ಇನ್ನೊಂದು ಪತ್ರ ಬರೆದು ಸಂಪೂರ್ಣವಾಗಿ 2 ಸರ್ವೆ ನಂಬರ್ಗಳ ಜಾಗದ ಗಡಿ ಗುರುತು ಮಾಡಿ ಅದರ ಹಿಂದೆ ಏನಾದರೂ ಅಲ್ಲಿ ಬಾವಿ ಇತ್ತ ಅದ್ರ ಬಗ್ಗೆ ಸ್ಪಷ್ಟವಾಗಿ ದಾಖಲೆ ಕೊಡಬೇಕು ಅಂತ ಕೇಳ್ತಾರೆ. ಅನೀಶ್, ವಿ4 ನ್ಯೂಸ್, ಪುತ್ತೂರು.